ಇವತ್ತು ನಾನು ಹೇಳ್ತೀನಿ, ಜನತಾ ಪರಿವಾರದಲ್ಲಿದ್ದಷ್ಟು ಕಾಮ್ರೇಡ್ರಿ ಆಗಲಿ, ಆ ವಿಶ್ವಾಸ ಸ್ನೇಹ ಆಗಲಿ ಬೇರೆ ಯಾವ ರಾಜಕೀಯ ಪಕ್ಷದಲ್ಲೂ ಇಲ್ಲ, ಕಾಂಗ್ರೆಸ್ಸಲ್ಲೂ ಇಲ್ಲ, ಬಿ ಜೆ ಪಿ ಇಲ್ಲ. ಆದರೆ ಜನತಾ ಪರಿವಾರ ನೋಡಿ, ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ, ಪಟೇಲು, ದೇವೇಗೌಡರು, ಸಿದ್ದರಾಮಯ್ಯ, ನಜೀರ್ ಸಾಬು, ರಾಚ ಇವರೆಲ್ಲ ಒಟ್ಟಿಗಿದ್ದಾಗ ಮಾತ್ರ ಗೆದ್ದಿ. ಯಾರೇ ಒಬ್ಬ ಹೊರಗೆ ಹೋದರೂ ಅದು ಗೆಲ್ಲಕ್ಕಾಗಿಲ್ಲ. ನಾವೊಂದು ನಿಮಗೆ ನೆನಪಿರ್ಬೋದು, 18 ಜನ ಒಂದೇ ಸರ್ತಿ ಜನತಾ ಪರಿವಾರದವ್ರು ಕಾಂಗ್ರೆಸ್ಸಿಗೆ ಸೇರಿದ್ವಿ. ದೊಡ್ಡ ಒಂದು ಡಿಫೆಕ್ಷನ್ ಅದು. ಒಂದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ನಮ್ಮ ನಿಲುವು ಬದಲಾಗುವಂಥ ಹಂತಕ್ಕೆ ಬಂದಿದ್ದು ಅಂದರೆ ರಾಜೀವ್ ಗಾಂಧಿ ಪ್ರಧಾನಿ ಆಗಿದ್ದಾರೆ. ಜನತಾ ಪರಿವಾರವನ್ನು ನೋಡಿ ಕಾಂಗ್ರೆಸ್ಸನ್ನು ನೋಡಿದ ನಂತರ ಬಹಳ ದೊಡ್ಡ ವ್ಯತ್ಯಾಸ ಇವರಲ್ಲಿ ಯಾರಾದ್ರ ಹತ್ರ ಇದೆ ಯಾವುದೇ ವಿಚಾರದಲ್ಲಿ ಅಂತ ಅನಿಸ್ಲಿಲ್ಲ. ಒಂದು ಜನತಾ ಪರಿವಾರದಲ್ಲಿದ್ದಂಥ ಕೆಲವು ಆದರ್ಶಗಳು ಖಂಡಿತವಾಗಿದ್ದು, ಅದಿಲ್ಲ, ನಾನಾಗಲೇ ಹೇಳಿದೆ. ಅದು ಬರ್ತಾ 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 ಏನಾಯಿತು ಅಂದರೆ ಅವ್ರಿಗೇನು ಬೇಕೋ ಅದು ಆಗ್ತಾ ಹೋಯ್ತೆ ಹೊರತಾಗಿ ಬೇರೆಯವ್ರದ್ದು ಸಾಮೂಹಿಕವಾದಂಥ ಸಹಪಾಠಿಗಳ ಬಗ್ಗೆ ಅಥವಾ ಸಹೋದ್ಯೋಗಿಗಳ ಬಗ್ಗೆ ಚಿಂತನೆ ಅದೆಲ್ಲ ಹೋಯ್ತದೆ. ಜನತಾ ದಳದ ಅಥವಾ ಒಂದು ಸಮಾಜವಾದಿ ಚಿಂತನೆ ಸ್ಥಳೀಯವಾಗಿ ಗೋಪಾಲಗೌಡರಂಥವರು, ಕುವೆಂಪು ಅಂಥವರು, ತೇಜಸ್ವಿ ಅಂಥವರು, ಈ ಸಾಹಿತಿಗಳ ಒಂದು ಸಾಂಸ್ಕೃತಿಕ ವರ್ಗದ ಗರ್ಭದಿಂದಲೇ ಬಂದಂಥ ನೀವು ಜನತಾ ಪರಿವಾರದ ಶಿಥಿಲತೆಯೂ ಕಾರಣ ಇರ್ಬೋದು, ಅದರ ಒಡೆಯುವಿಕೆ ಇತ್ಯಾದಿ, ಅಧಿಕಾರಕ್ಕಾಗಿ ಹಪಹಪಿಸಿದ ರೀತಿ ಅದೆಲ್ಲ. ಅದರ ವಿರುದ್ಧ ದಿಕ್ಕಿನಲ್ಲಿದ್ದ ಕಾಂಗ್ರೆಸ್ಸಿಗೆ ಯಾಕೆ ಬಂದ್ರಿ? ಇಲ್ಲ, ನಾವು ನಮ್ಮ ರಾಜಕೀಯ ಸಾರ್ವಜನಿಕ ಬದುಕಿನ ಪಲ್ಲಟ ಇದು ಮೂರನೇದು. ಮೊದಲನೇದು ನಾವು ABVP ಸಂಘ ಪರಿವಾರ ಸಂಘದಲ್ಲಿ ಇದ್ವಿ. ನಾವು ಸಂಘ ABVP ನಲ್ಲಿದ್ದು ಕೂಡ ಈ ಕಡೆ ಬರಲಿಕ್ಕೆ ಮುಖ್ಯವಾಗಿ ಕಾರಣಕರ್ತರಾದಂಥವ್ರು ಇಬ್ಬರು, ಒಂದು AK ಸುಬ್ಬಯ್ಯ, ಇನ್ನೊಂದು S ವೆಂಕಟರಾಮ್. ತುರ್ತು ಪರಿಸ್ಥಿತಿಯ ನಂತರ ಜನತಾ ಪಾರ್ಟಿ ಫಾರ್ಮ್ ಆದಾಗ ಎಲ್ಲ ಒಟ್ಟಿಗೆ ಇದ್ವಿ ಅಲ್ಲ, 77ರಿಂದ 80ನೇ ಇಸ್ವಿವರೆಗೆ ಎಲ್ಲ ಒಟ್ಟಿಗಿದ್ವಿ. ಆ ಸಂದರ್ಭದಲ್ಲಿ AK ಸುಬ್ಬಯ್ಯ, S ವೆಂಕಟರಾಮ್ ಅವರು ಸ್ವಲ್ಪ ಹೆಚ್ಚು ಪ್ರಭಾವಿಗಳಾಗಿದ್ದರು ಜನತಾ ಪಾರ್ಟಿ ಒಳಗೆ. ಆಮೇಲೆ AK ಸುಬ್ಬಯ್ಯ RSS BJP ಜನಸಂಘದಿಂದ ಹೊರಗೆ ಬಂದಿದ್ದರು. ಅಷ್ಟೊತ್ತಿಗೆ ಬಂದು ಅವ್ರು ಕೆಲವು ಹೇಳ್ತಾ ಇದ್ದಂಥ ವಿಚಾರ ಇದೆಲ್ಲ ಆಯಿತು. ಆಮೇಲೆ ಬಹುತೇಕ ಆ ಸಂದರ್ಭದಲ್ಲಿ ಪರಿಸ್ಥಿತಿ ಎಷ್ಟು ಒಂದು ರೀತಿ ಫ್ಲೂಯಿಡ್ ಆಗಿತ್ತು ಅಂದರೆ BJP ಫಾರ್ಮ್ ಆದಾಗ 80ನೇ ಇಸ್ವಿನಲ್ಲಿ ಯಾರು ಎಲ್ಲಿ ಹೋಗ್ತಾರೆ ಏನು ಮಾಡ್ತಾರೆ ವಿಚಾರ ಸ್ಪಷ್ಟನೇ ಇಲ್ಲ. ಆಮೇಲೆ ಅವರು ಕೂಡ ಯಾರು ತಗೊಳ್ಬೇಕು ಮಾಡಬೇಕು ಇನ್ನೊಂದು ಬಹುತೇಕ ಅದಕ್ಕೆ ಸೋಪರ್ ಲೀಡರ್ಶಿಪ್ ಇದ್ದಿದ್ದು ಕಾರಣ ಇರ್ಬೋದು. BB ಶಿವಪ್ಪ ಅಧ್ಯಕ್ಷರಾದರು, ಅಥವಾ ಅಗ್ರೆಸಿವ್ ಒಬ್ಬ ನಾಯಕ ಇದ್ದಿದ್ರೆ ನಮ್ಮನ್ನು ABVPನಲ್ಲೇ ಕಳೆದು ಎಳ್ಕೊಂಡು ಹೋಗ್ತಾ ಇದ್ರು. ಅಷ್ಟೊತ್ತಿಗೆ ಇವರು ಪ್ರಭಾವ ನಮ್ಮ ಮೇಲೆ ಜಾಸ್ತಿ ಆದಂಥ ಕಾರಣಕ್ಕೆ ನಾವು ಜನತಾ ಪಾರ್ಟಿಲಿ ಇದ್ವಿ, ಸೆಟ್ಲ್ ಆಗಿಬಿಟ್ಟಿದ್ವಿ ಅಲ್ಲಿ. ಅಷ್ಟೊತ್ತಿಗೆ ಒಂದು ಹುದ್ದೆನಲ್ಲೂ ಇದ್ವಿ, ಅಲ್ಲೇ ಉಳ್ಕೊಂಡ್ವಿ. 80ನೇ ಇಸ್ವಿಯಿಂದ 99 19 ವರ್ಷಗಳ ಕಾಲ, ಅಂದರೆ 78ರಿಂದ 20 22 23 ವರ್ಷಗಳ ಕಾಲ ಈ ಜನತಾ ಪರಿವಾರದ ಒಡನಾಟದಿಂದ ಸಾಕಷ್ಟು ಕಲ್ತಿದ್ದೀವಿ ನಾವು, ಇಲ್ಲ ಅಂತೇನಿಲ್ಲ. ಇವತ್ತು ನಾನು ಹೇಳ್ತೀನಿ, ಜನತಾ ಪರಿವಾರದಲ್ಲಿದ್ದಷ್ಟು ಕಾಮ್ರೇಡ್ರಿ ಆಗಲಿ, ಆ ವಿಶ್ವಾಸ ಸ್ನೇಹ ಆಗಲಿ ಬೇರೆ ಯಾವ ರಾಜಕೀಯ ಪಕ್ಷದಲ್ಲೂ ಇಲ್ಲ, ಕಾಂಗ್ರೆಸ್ಸಲ್ಲೂ ಇಲ್ಲ, BJP ಒಂದು ವಿಕೇಂದ್ರೀಕರಣ ವ್ಯವಸ್ಥೆ ಆ ಪದ್ಧತಿ ಒಂದು ಭಾಳ ಒಂದು ಕಾಮ್ರೇಡ್ರಿ ಅಂತ ಏನು ಕರೀತಾರೆ ಕಮ್ಯುನಿಸ್ಟರು, ಅದು ಆ್ಯಕ್ಚುಲಿ ಅಲ್ಲಿತ್ತು. ಗೌರವ ಕೊಡೋದು ಮತ್ತು ಎಲ್ಲ ಭಾಳ ತುಂಬ ಅಂದರೆ ತುಂಬ ಚೆನ್ನಾಗಿ ಪಾರಸ್ಪರಿಕ ಅದೆಲ್ಲ ಪರಸ್ಪರವಾಗಿ ಎಲ್ಲ ಇದು ಮಾಡ್ತಾಯಿದ್ರು. ಆದರೆ ಜನತಾ ಪರಿವಾರ 99ರಲ್ಲಿ JDU ಮತ್ತು 98-99ರಲ್ಲಿ JDU ಮತ್ತು JDS ಆದಂಥ ಸಂದರ್ಭದಲ್ಲಿ ಇದಿನ್ನೂ ಸುಧಾರಣೆ ಆಗೋದಿಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ನಾವು ಬಂದ್ವಿ. ಆ ಸಂದರ್ಭದಲ್ಲಿ ನಾವು ಮಂತ್ರಿಗಳಾಗಿದ್ವಿ. ನಾನು ಕೈಗಾರಿಕಾ ಸಚಿವಾಗಿದ್ದೆ, ನಾಣಯ್ಯ ಲಾ ಮಿನಿಸ್ಟರ್ ಆಗಿದ್ದರು, ಜಯಪ್ರಕಾಶ್ ಹೆಗಡೆ ಬಂದರು ಮತ್ತು ಮೀನುಗಾರಿಕೆ ಸಚಿವರಾಗಿದ್ದರು, ಮೊಹಿದ್ದೀನು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು, ರಮೇಶ್ ಕುಮಾರ್ ಸ್ಪೀಕರ್ ಆಗಿ. ನಾವು 5 ಜನ ಒಂದು ಕಡೆ ಸಾಮಾನ್ಯ ಒಟ್ಟಿಗೆ ಡಿಸಿಷನ್ ತಗೊಳ್ತಾ ಇದ್ವಿ. ಒಂದು ಕಡೆ ಸೇರಿ ಏನು ಮಾಡೋದು ಈ ಪರಿಸ್ಥಿತಿಯಲ್ಲಿ, JDUನವರು ಪಟೇಲರು BJPಗೆ ಹೋದರು, ಜೊತೆ ಹೋದರು, JDS ಇವ್ರು ಉಳ್ಕೊಳ್ತು, ಇವ್ರು ಕೆಲವರೇ ಉಳ್ಕೊಂಡ್ರು, ಏನು ಮಾಡ್ಬೋದು ಅಂತ. ಆಗ ನಾವು ಎರಡೂ ಕಡೆ ಹೋಗೋದು ಬೇಡ ಅಂತ ಒಂದು ತೀರ್ಮಾನ ತಗೊಂಡ್ವಿ. ಎರಡೂ ಕಡೆ ಹೋಗೋದು ಬೇಡ ಅಂತ ನಾವು ಸಚಿವರಾಗಿದ್ವಲ್ಲ, ನಾವು 4 ಜನ ರಾಜೀನಾಮೆ ಕೊಟ್ವಿ. ನಾನು, ಹೆಗಡೆ, ಜಯಪ್ರಕಾಶ್ ಹೆಗಡೆ, ನಾಣಯ್ಯ ಮತ್ತು ಮೊಹಿದ್ದೀನ್. ಪಟೇಲ್ರದ್ನ ಭಾಳ ದಿವಸ ಅಂಗೀಕಾರ ಮಾಡಲಿಲ್ಲ. ಅವ್ರಿಗೆ ನಮ್ಮೊಟ್ಟಿಗೆ ಅಂದರೆ ಭಾಳ ಆತ್ಮೀಯರಾಗಿದ್ದರು, ನಮ್ಮ 4 ಜನದೊಟ್ಟಿಗೆ. ಅವರು ವಿಶೇಷವಾಗಿ ನನ್ನೊಟ್ಟಿಗಂತೂ ತುಂಬ, ನಾನು ಪಕ್ಷದ ಅಧ್ಯಕ್ಷ ಬೇರೆ ಆಗಿದ್ದ ಕಾರಣಕ್ಕೋಸ್ಕರ ತುಂಬ ಅಂದರೆ ತುಂಬ ಆತ್ಮೀಯರಾಗಿದ್ದರು. ದೇವೇಗೌಡರ ಪಟೇಲ್ರ ಜಗಳದಲ್ಲಿ ನಾವು ಪಟೇಲರ ಪರ ನಿಂತವರೇ ನಾವೆಲ್ಲರೂ ಕೂಡ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ, ದೇವೇಗೌಡರು ಒಂದು ಕಡೆಗಿದ್ದರು, ಪಟೇಲರೊಟ್ಟಿಗೆ ನಾವೆಲ್ಲ ಇದ್ವಿ. ಭಾಳ ಅಂದರೆ ಭಾಳ ಅವರು ನಮ್ಮನ್ನು ಬಿಡೋಕ್ಕೆ ತಯಾರಾಗಿರಲಿಲ್ಲ. ಆಮೇಲೆ ಅಲ್ಲಿದ್ದ ಕೆಲವು ಸ್ನೇಹಿತರು ಎಷ್ಟು ದಿವಸ ಅಂತ ರಾಜೀನಾಮೆ ಅಂಗೀಕಾರ ಮಾಡಿದ್ರೆ ಮಾಡಿ ಅದು. ಆಮೇಲೆ ಸುಮಾರು
1 ವರ್ಷಗಳ ಕಾಲ ತಟಸ್ಥರಾಗಿ ಉಳಿದ್ವಿ ನಾವೆಲ್ಲರೂ ಕೂಡ. ತಕ್ಷಣ ನಮ್ಮ ಮೊದಲನೇ ಆಯ್ಕೆಯನ್ನು ಆಗಿರಲಿಲ್ಲ ಕಾಂಗ್ರೆಸ್. ಆ ಸಂದರ್ಭದಲ್ಲಿ ಅಲ್ಲಿದ್ದವ್ರು ಇಲ್ಲ ನಾವು ಯಾವುದಾದ್ರು ಒಂದು ರಾಜಕೀಯ ಪಕ್ಷ ಸೇರಲೇಬೇಕು, ಈ ಜನತಾ ಪರಿವಾರದಲ್ಲಿ ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಆಗೋದಿಲ್ಲ, ಇದು ಮುಗ್ದೋದ ಕತೆ ಅಂಥೇಳಿ ಹೇಳಿದ ನಂತರ ಅಷ್ಟೊತ್ತಿಗೆ ರಾಮಕೃಷ್ಣ ಹೆಗಡೆ ಬೇರೆ ಹೋಗಿದ್ದರು, ಇದೆಲ್ಲ ಆಗಿತ್ತು, ಬೇರೆ ಬೇರೆ ಆಗಿತ್ತು ಇದೆಲ್ಲ. ಆದರೆ ಜನತಾ ಪರಿವಾರ ನೋಡಿ, ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ, ಪಟೇಲು, ದೇವೇಗೌಡರು, ಸಿದ್ದರಾಮಯ್ಯ, ನಜೀರ್ ಸಾಬು, ರಾಚ ಇವರೆಲ್ಲ ಒಟ್ಟಿಗಿದ್ದಾಗ ಮಾತ್ರ ಗೆದ್ದಿತ್ತು. ಯಾರೇ ಒಬ್ಬ ಹೊರಗೆ ಹೋದರೂ ಅದು ಗೆಲ್ಲಕ್ಕಾಗಿಲ್ಲ. ಅದ್ರಲ್ಲಿ ಯಾಕೆ ಬೇಡ ಹೊರಗೆ ಇರೋಣ. ಆಗ ನಾನೊಂದು ನಮ್ಮ ಸ್ನೇಹಿತರಿಗೆ ಒಂದು ಸಲಹೆ ಕೊಟ್ಟೆ, ಇಲ್ಲಿ ನೇರವಾಗಿ ಕಾಂಗ್ರೆಸ್ಸಿಗೆ ಹೋಗೋದು ಬೇಡ, ಸೆಕ್ಯುಲರ್ ಪಾರ್ಟಿನ ಹಿಡಿಯೋಣ, RJDನ ಹಿಡ್ಕೊಳ್ಳೋಣ, ಲಾಟಿನ್ ಹಿಡಿಯೋಣ ಅಂತ ಹೇಳಿದೆ ನಾವು. ಇದು ಬಿಟ್ಟು ಲಾಟಿನ್ ಹಿಡ್ಕೊಳ್ಳೋಣ, RJD ಅಲ್ಲೇನು ಅಸ್ತಿತ್ವ ಇಲ್ಲಿ, ಅದನ್ನು ಮಾಡೋಣ, ಇಲ್ಲಿ RJD ಯೂನಿಟ್ ಮಾಡಿಕೊಂಡು ಅವ್ರಿಗೆ ಕಾಂಗ್ರೆಸ್ನೊಟ್ಟಿಗೆ ಹೊಂದಾಣಿಕೆ ಇತ್ತು, ಬೇಗ ಆ ಕಾಂಗ್ರೆಸ್ನೊಟ್ಟಿಗೆ ಹೊಂದಾಣಿಕೆ ಮಾಡೋಣ, ನೇರ ಹೋಗೋದು ಬೇಡ. ಆ ಸಂದರ್ಭದಲ್ಲಿ ನಮ್ಮೊಟ್ಟಿಗಿದ್ದಂಥ ಅನೇಕ ಜನ ನಮ್ಮೊಟ್ಟಿಗೆ ಬಂದಂಥವ್ರು, ಅಷ್ಟೊತ್ತಿಗೆ ನನಗೊಂದು ಪರ್ಸ್ನಲಿ ಅಡ್ವಾಂಟೇಜ್ ಏನಾಯಿತು ಅಂತೇಳಂದರೆ, ನಾನು ಸಭಾಪತಿ ಆಗ್ಬಿಟ್ಟೆ. ಈ ತಟಸ್ಥ ಗುಂಪಿನಿಂದಲೇ ನಾನು ಸಭಾಪತಿ ಆದೆ. SM ಕೃಷ್ಣ, SC ಶ್ರೀಕಂಠಯ್ಯ, ಅಲ್ಲಂ ವೀರಭದ್ರಪ್ಪ ಇವರೆಲ್ಲ ಸೇರಿ, ಅಲ್ಲಂ ವೀರಭದ್ರಪ್ಪ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಬಟ್ SM ಕೃಷ್ಣ ನನಗೊಂದು ಮಾತು ಹೇಳಿದರು ಕರೆದು, ರಾಜಕೀಯವಾಗಿ ನಾವೇನು ಹೆಚ್ಚು ಒಡನಾಟ ಇಲ್ಲ, ಸಂಬಂಧ ಇವೆಲ್ಲ ಸಿದ್ಧಾರ್ಥ ಕಾರಣಕ್ಕಿದ್ದರೂ ಕೂಡ ಯಾವ ಪಾರ್ಟಿನೂ ಸೇರಬೇಡಿ ಸದ್ಯಕ್ಕೆ ಅಂತ ಅವರೊಂದು ಮಾತು ಹೇಳಿದ್ರು ನನಗೆ. ಸದ್ಯಕ್ಕೆ ಸೇರಬೇಡಿ ಅಂತ ಕೃಷ್ಣ ನನಗೆ, ವಾಚ್ ಮಾಡಿ ಸ್ವಲ್ಪ ಸಮಯ ಹಾಗೇ ಇರಲಿ. ಹಾಗೆ ಸ್ವಲ್ಪ ಇದೆ, 99-2000 ಮಧ್ಯ ಅದು. ಆ ಸಂದರ್ಭದಲ್ಲಿ ಸಭಾಪತಿ ಚುನಾವಣೆ ಬಂತು. ಕಾಂಗ್ರೆಸ್ಸಿಗೂ ಮೆಜಾರಿಟಿ ಇಲ್ಲ, BJPಗೂ ಮೆಜಾರಿಟಿ ಇಲ್ಲ, ದಳಕ್ಕೂ ಮೆಜಾರಿಟಿ ಇಲ್ಲ. ಕೃಷ್ಣ ಅವ್ರು ಕರೆದು ಒಂದು ದಿವಸ ನನಗೆ, ನೀವು ಸಭಾಪತಿ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತೀರಾ ಅಂತ, ಮಾಡಿ ನೀವು ಅಂತ. ನಾನು ಅದೇ ಮೆಜಾರಿಟಿ ಇಲ್ಲ, ಏನು ಮಾಡೋದು ಸರ್, ನಾವಿರೋದು 4-5 ಜನ ಮಾತ್ರ ನ್ಯೂಟ್ರಲ್. ಇಲ್ಲ ನೀವು ಮಾಡಿ ನೋಡೋಣ ಏನಾಗ್ತದೆ ಅಂತ. ಆಮೇಲೆ ಆ ಥರ ತೀರ್ಮಾನ ಮಾಡಿದ್ವಿ, ಇವರೆಲ್ಲ ಕೇಳಿದ್ವಿ. ಆಮೇಲೆ ಕಾಂಗ್ರೆಸ್ ಕಡೆಯಿಂದ ಕ್ಯಾಂಡಿಡೇಟ್ ಹಾಕೋದಿಲ್ಲ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಆಮೇಲೆ ಆ ಸಭೆಯಲ್ಲಿ ಶ್ರೀಕಂಠಯ್ಯ, ಅಲ್ಲಂ ವೀರಭದ್ರಪ್ಪ, ಕೃಷ್ಣ ಅವರು ಸೇರಿ ನಾನು ಕ್ಯಾಂಡಿಡೇಟು ಅಂತ ಅನೌನ್ಸ್ ಮಾಡಿದರು. ಆದರೂ ನಮ್ಮ ಮೆಜಾರಿಟಿ ಇರಲಿಲ್ಲ. ನನ್ನ ವಿರುದ್ಧ KB ಶರಣಪ್ಪ BJPನಲ್ಲಿದ್ದಾಗ ಅವರು ಕ್ಯಾಂಡಿಡೇಟ್ ಆ ಕಡೆಯಿಂದ ಆಗ್ತಾರೆ ಅಂತಿತ್ತು. JDS ಇಂದು ಡಿಸೈಡಿಂಗ್ ವೋಟ್ ಇತ್ತು, ಒಂದು ಅವ್ರು ನ್ಯೂಟ್ರಲ್ ಆಗಬೇಕಿತ್ತು ಅಥವಾ ನನಗೆ ಸಪೋರ್ಟ್ ಮಾಡಬೇಕಿತ್ತು, ಎರಡರಲ್ಲೊಂದು ಆಗಬೇಕಿತ್ತು. ನಾವು JDS ಇಂದ ಹೊರಗೆ ಬಂದು ಇಂಡಿಪೆಂಡೆಂಟಾಗಿ ಏನಾಗ್ತದೆ ಏನೋ ಅಂತ ಗೊತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ನಾನು ಸಹಾಯಕ್ಕೆ ಬಂದಿದ್ದಂದರೆ HD ರೇವಣ್ಣ ನನಗೆ ಕೇಳಿ, ಏನು ಸರ್ ಈ ಥರ ಏನೋ ನಿಲ್ತಾ ಇದ್ದೀರಂತೆ ಇದು ಅಂತ. ಹೌದು ಕಣ್ರಿ, ಬಟ್ ನಿಮ್ಮ ನಿಲುವಿನ ಮೇಲೆ ಡಿಪೆಂಡ್ ಆಗ್ತದೆ ಅಂತ. ಅಷ್ಟೊತ್ತಿಗೆ ದೇವೇಗೌಡರು ಚೈನಾ ದೇಶದಲ್ಲಿದ್ದರು, ಪ್ರವಾಸಕ್ಕೇನೋ ಹೋಗಿದ್ದರು ಅವರು. ಆ ಸಂದರ್ಭದಲ್ಲಿ ರೇವಣ್ಣ ಅವ್ರನ್ನ ಸಂಪರ್ಕ ಮಾಡಿದರು. ರೇವಣ್ಣ ಸಂಪರ್ಕ ಮಾಡಿ ನನ್ನ ಹತ್ರನೂ ಮಾತಾಡಿಸಿದರು. ನಾನು ಹೇಳಿದೆ, ಈ ಥರ ಆಗಿದೆ ಸರ್, ನಾವು ಈ ಥರ ಇದ್ದೀವಿ, ಈ ಥರ ನಿಲ್ಲಬೇಕು ಅಂತ ಹೇಳಿದ್ದಾರೆ, ನಿಲ್ತಾ ಇದ್ದೀನಿ. ಹಾಗೆ ನಿಮ್ಮ ನಿಲುವಿನ ಮೇಲೆ ಡಿಪೆಂಡ್ ಆಗ್ತದೆ, ನೀವು ಒಂದು ಸಪೋರ್ಟ್ ಮಾಡಬೇಕು ಅಥವಾ ನ್ಯೂಟ್ರಲ್ ಆಗಿರಬೇಕು. ನೀವು ಆ ಕಡೆ ಇಲ್ಲ ಯಾವ ಕಾರಣಕ್ಕೂ BJPಗೆ ಮಾಡೋದಿಲ್ಲ ಬಿಡಿ, ನ್ಯೂಟ್ರಲ್ ಆಗಿರೋದು ಸಪೋರ್ಟ್ ಮಾಡೋದು ನೋಡ್ತೀವಿ ಅಂತ ಅಂದರು ದೇವೇಗೌಡರು. ಅದೊಂದು ನಿರ್ಣಯ ಅಲ್ಲಿಂದಲೇ ಹೇಳಿದರು ಅವ್ರು ಫೋರಲ್ಲಿ. ಆಮೇಲೆ ಫಾರ್ಚುನೇಟ್ಲಿ ಅವ್ರನ್ನ ಸಪೋರ್ಟೇ ಮಾಡಿದರು. ಆಮೇಲೆ ವೋಟಿಂಗ್ ಬಂದಂಥ ಸಂದರ್ಭ ವೋಟಿಂಗ್ ಆಯಿತು ಕೌನ್ಸಿಲಲ್ಲಿ, ಹಾಗೆ ಸಭಾಪತಿ. ಹಾಗಾಗಿ ನನಗೆ 2004ವರೆಗೂ 4-5 ವರ್ಷ ರಾಜಕೀಯವಾಗಿ ನ್ಯೂಟ್ರಲ್ ಆಗಿಬಿಟ್ನಲ್ಲ ನಾನು. ಆ ಸಂದರ್ಭದಲ್ಲಿ ಇವ್ರದ್ದೆಲ್ಲ ಒಂದು ಡಿಸಿಷನ್ ಆಗಬೇಕಾಗಿತ್ತು. ನಾನೇ ನಾನು ನ್ಯೂಟ್ರಲ್ಲೇ ಇರ್ತೀನಿ ಅಂದರು. ಜಯಪ್ರಕಾಶ್ ಹೆಗಡೆ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ. ಮೋಹಿದ್ದನ್ನು ಮಾತ್ರ ಇಲ್ಲ ಸುಮ್ಮನೆ ಈ ಥರ ಲಾಟ್ರಿ ಹೊಡೆಯೋದ್ರಲ್ಲಿ ಯಾವುದೂ ಪ್ರಯೋಜನ ಇಲ್ಲ, ಯಾವುದಾದ್ರು ಒಂದು ಪಾರ್ಟಿ ಸೇರಲೇಬೇಕು ಅಂತ ಆಯಿತು. RJD ಬಗ್ಗೆ ಭಾಳ ಜನ ಒಲವು ತೋರಿಸಲಿಲ್ಲ. ನಮ್ಮ ಸಭಾಪತಿ ಇದರಲ್ಲೇ ಮೀಟಿಂಗ್ ನಡೀತೆ. ನಾವೊಂದು ನಿಮಗೆ ನೆನಪಿರ್ಬೋದು, 18 ಜನ ಒಂದೇ ಸರ್ತಿ ಜನತಾ ಪರಿವಾರದವ್ರು ಕಾಂಗ್ರೆಸ್ಸಿಗೆ ಸೇರಿದ್ವಿ. ದೊಡ್ಡ ಒಂದು ಡಿಫೆಕ್ಷನ್ ಅದು ಆ ಸಂದರ್ಭದಲ್ಲಿ. ಆದರೆ 18 ಜನ ಎಲ್ಲ ಲೀಡರ್ಗಳು ಎಕ್ಸೆಪ್ಟ್ ನಾಣಯ್ಯ ಆ್ಯಂಡ್ ಜಯಪ್ರಕಾಶ್ ಹೆಗಡೆ ಬಿಟ್ಟು, ಅದರಲ್ಲಿ ಸೋಮಣ್ಣನೂ ಇದ್ದರು, ಉಮೇಶ್ ಕತ್ತಿ ಇದ್ದರು, BS ಪಾಟೀಲ್ ಇದ್ದರು, ತುಂಬ ಜನ ಇದ್ದರು, KB ಮಲ್ಲಿಕಾರ್ಜುನ್ ಇದ್ದರು, ಭಾಳ ಜನ, ಒಂದು ದೊಡ್ಡ ತಂಡನೇ. ದೇವೇಗೌಡರು ಅನೇಕ ಸರ್ತಿ ನನ್ನ ಹತ್ರ ಹೇಳಿದ್ದಾರೆ, ಜನತಾ ಪರಿವಾರಕ್ಕೆ ಮಾರಣಾಂತಿಕವಾದಂಥ ಹೊಡೆತ ಕೊಟ್ಟೋರಾದ್ರೆ ಇವರೇ ಅಂತ. ನಿಮ್ಮ ನೇತೃತ್ವದಲ್ಲೇ ಅದಾಗಿತ್ತು, ನೀವು ಪಲ್ಲಟ ಆದ ಕಾರಣಕ್ಕೆ ಅದೊಂದು ಮಾರಣಾಂತಿಕವಾದಂಥ ಹೊಡೆತ ಜನತಾ ಪರಿವಾರಕ್ಕೆ ಅಂತ ಹೇಳಿದ್ದಾರೆ. ಅದು ಇದ್ದರೂ ಇರ್ಬೋದು, ಆ ವ್ಯಾಖ್ಯಾನ ಅವರು ಸರಿ, ಸಿಟ್ಟು ಇದೆ ಆ ವಿಚಾರದಲ್ಲಿ ಅವ್ರಿಗೆ ನನ್ನ ಮೇಲೆ. ಬಟ್ ಆದರೆ ಅದು ವ್ಯಾಖ್ಯಾನ ತಪ್ಪು ಅಂತ ನಾನೇನು ಹೇಳೋದಿಲ್ಲ, ಹೌದು ಕೂಡ. ಕೃಷ್ಣ ಬೈರೇಗೌಡ, ದೊಡ್ಡ ರಮೇಶ್ ಕುಮಾರಿಂದ ಹಿಡಿದು ಒಂದು ದೊಡ್ಡ ತಂಡನೇ ಕಾಂಗ್ರೆಸ್ಸಿಗೆ ಬಂತಲ್ಲ. ಇವತ್ತು ಅವರೇ ಹೆಚ್ಚು ಕಮ್ಮಿ ಕಾಂಗ್ರೆಸ್ಸಲ್ಲಿ ಪ್ರಭಾವಿಗಳೇ. ಸಿದ್ದರಾಮಯ್ಯ ಇನ್ನೂ 2006ಕ್ಕೆ ಬಂದಿದ್ದು, ಅವರು 2 ವರ್ಷ ತಡವಾಗಿ ಬಂದಿದ್ದು. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಪಲ್ಲಟ ಆಯಿತು. ಹಾಗಾಗಿ ಅದು ಒಂದು ರೀತಿಯ ಪರಿಸ್ಥಿತಿಯ ಪಿತೂರಿ ಅಂತ ಹೇಳ್ಬೋದು. ಅದೇನು ನಮ್ಮ ಮೊದಲನೇ ಆಯ್ಕೆನೂ ಅಲ್ಲ, ಕೊನೆ ಆಯ್ಕೆನೂ ಅಲ್ಲ, ಅಥವಾ ನಾವು ಬಯಸಿದ್ದು ಅಲ್ಲ, ಅಂಥದ್ದು ಅಧಿಕಾರಕ್ಕಾಗಿ ಅದಲ್ಲ, ಖಂಡಿತ ಅಲ್ಲ.
ಹಾಗಾಗಿ ಅದು ಆ ಥರ ಆಯಿತು. ಹಾಗೆ ಒಂದು ನಿರ್ಧಾರ ಮಾಡಬೇಕಾಗಿತ್ತು. ಒಂದೇ ಒಂದು ಇದ್ದಿದ್ದು ಕ್ರೈಟೀರಿಯಾ ಅಂದರೆ ಸೆಕ್ಯುಲರ್ ಪಾಲಿಟಿಕ್ಸ್ ಮಾಡಬೇಕು ಅನ್ನೋದು ಒಂದು ಬದ್ಧತೆ ಇತ್ತು. ಅದು ನಮ್ಮ 5 ಜನದಲ್ಲಿ ಅದಿತ್ತು. ಭಾಳ ಜನ ಕೇಳಿದ್ರೆ ಇಲ್ಲ ಒಂದು ಸೆಕ್ಯುಲರ್ ಪಾಲಿಟಿಕ್ಸ್ ಮಾಡಬೇಕು. ಹಾಗಾಗಿ ಇದು ಸರಿಯೋ ತಪ್ಪು ಅಂತ ಮುಜುಗರದ ವಿಷಯನೂ ಇದ್ದು. ಯಾಕೆಂದ್ರೆ ನಾವು ತುರ್ತು ಪರಿಸ್ಥಿತಿ ವಿರೋಧ ಮಾಡೋದು, ಕಾಂಗ್ರೆಸ್ಸಿನ ಸಿಕ್ಕಾಪಟ್ಟೆ ಟೀಕೆ ಮಾಡಿದವರು ಇದೆಲ್ಲ ಇದ್ದಾಗ ಒಂದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ನಮ್ಮ ನಿಲುವು ಬದಲಾಗುವಂಥ ಹಂತಕ್ಕೆ ಬಂದಿದ್ದು ಅಂದರೆ ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ನಾನು, ಸಿಂಧ್ಯಾ, ದೇಶಪಾಂಡೆ, ಆಳ್ವ, ಇನ್ನು ಕೆಲವರು ಯಾರು ಎಲ್ಲ ಸೇರಿದ್ವಿ. ಸೇರಿ ಈಗ ಅಷ್ಟೊತ್ತಿಗೆ ಕಾಂಗ್ರೆಸ್ನಲ್ಲಿ ಜನತಾ ಪರಿವಾರದಲ್ಲಿ ವಿಪರೀತ ಗೊಂದಲ ಇತ್ತು. ಅಷ್ಟೊತ್ತಿಗೆ ವಿ ಪಿ ಸಿಂಗ್ ಬಂದು ಇದೆಲ್ಲ ಆಗಿ ಏನೇನಾಗಿತ್ತು. ಈ ಕಾಂಗ್ರೆಸ್ಸಿಗೆ ಹೋಗಿಬಿಡೋದು ಒಳ್ಳೆಯದು ಅನ್ನೋದು ಒಂದು ಅಭಿಪ್ರಾಯ ಬಂದಿತ್ತು. ಸಿಂಧ್ಯಾ ಆಗ ಬಹುತೇಕ ಮಿನಿಸ್ಟ್ರ್ ಆಗಿದ್ದರು ಏನಾಗಿದ್ದರು ಅಂತ ಸಿಂಧ್ಯಾ ಅವ್ರ ಮನೆಯಲ್ಲೇ ಎಲ್ಲೋ ಜಯಮಾಲಲ್ಲಿ ಸೇರಿದ್ದು ನಾವು. ಆ ಸಂದರ್ಭದಲ್ಲಿ ಒಂದೇ ಒಂದು ಅಡ್ಡ ಬಂದಿದ್ವು ಅಂದರೆ ಆಳ್ವ ಏನು ಹೇಳಿದರು ಅಂದರೆ ಡಾಕ್ಟರ್ ನಾಗಪ್ಪ ಆಳ್ವ ಬದುಕಿದ್ರು ಆಗ. ಡಾಕ್ಟರ್ ನಾಗಪ್ಪ ಆಳ್ವ ಬದುಕಿದ್ರಿಂದ ಡಾಕ್ಟರ್ ನಾಗಪ್ಪ ಆಳ್ವ ಅರೆಸ್ಟ್ ಆಗಿದ್ದರು ಎಮರ್ಜೆನ್ಸಿನಲ್ಲಿ. ನಮ್ಮ ತಂದೆಗೆ ಕಾಂಗ್ರೆಸ್ಸಿನ ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿರೋ ಬಗ್ಗೆ, JP ಅರೆಸ್ಟ್ ಮಾಡಿರೋ ಬಗ್ಗೆ ಭಾಳ ರಿಸರ್ವೇಷನ್ ಇದೆ. ಅವ್ರು ಇರೋ ತನಕ ನಾನು ಡಿಸಿಷನ್ ಬದಲಾಯಿಸೋಕ್ಕಾಗೋದಿಲ್ಲ, ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಅಂದರು ಆಳ್ವ. ಹಾಗಾಗಿ ಅದು ಪೋಸ್ಟ್ಪೋನ್ ಆಯಿತು. ಇಲ್ಲದಿದ್ರೆ ಆಗಲೇ ಅದೊಂದು ನಿಲುವು ತಗೊಳ್ತಾ ಇದ್ವಿ ಅವ್ರು ಒಪ್ಪಿದ್ರೆ. ಆಗಲಿಲ್ಲ. ಮತ್ತು ಅಂತೂ 99, 2004 ಮಧ್ಯೆ ಇದೆಲ್ಲ ಆಯಿತು. ಹಾಗಾಗಿ ಅದೊಂದು ರೀತಿಯ ಪರಿಸ್ಥಿತಿಯ ಕಾರಣದಿಂದಾಗಿ ತಗೊಂಡಂಥ ತೀರ್ಮಾನ ನಮ್ಮ ಮೊದಲನೇ ಆಯ್ಕೆ ಅಲ್ಲ. ಹಾಗಾಗಿ ಅದರಲ್ಲಿ ಆಮೇಲೆ ಈಗ ನನಗೆ ಅನಿಸೋದು ನೋಡಿದ ನಂತರ, ಜನತಾ ಪರಿವಾರವನ್ನು ನೋಡಿ ಕಾಂಗ್ರೆಸ್ಸನ್ನು ನೋಡಿದ ನಂತರ ಭಾಳ ದೊಡ್ಡ ವ್ಯತ್ಯಾಸ ಇವರಲ್ಲಿ ಯಾರಾದ್ರ ಹತ್ರ ಇದೆ ಯಾವುದೇ ವಿಚಾರದಲ್ಲಿ ಅಂತ ಅನಿಸ್ಲಿಲ್ಲ. ಒಂದು ಜನತಾ ಪರಿವಾರದಲ್ಲಿದ್ದಂಥ ಕೆಲವು ಆದರ್ಶಗಳು ಖಂಡಿತವಾಗಿದ್ದು, ಅದಿಲ್ಲ, ನಾನಾಗಲೇ ಹೇಳಿದೆ. ಆ ತಲೆಮಾರು ಹೋಯ್ತು ಅದು ಆ ತಲೆಮಾರು ಹೋದ ತಕ್ಷಣ ಈಗ ಉಳಿದವರಲ್ಲಿ ಅದಿಲ್ಲ. ಅದು ಬರ್ತಾ ಏನಾಯಿತು ಅಂದರೆ ಅವ್ರಿಗೇನು ಬೇಕೋ ಅದು ಆಗ್ತಾ ಹೋಯ್ತೆ ಹೊರತಾಗಿ ಬೇರೆಯವ್ರದ್ದು ಸಾಮೂಹಿಕವಾದಂಥ ಸಹಪಾಠಿಗಳ ಬಗ್ಗೆ ಅಥವಾ ಸಹೋದ್ಯೋಗಿಗಳ ಬಗ್ಗೆ ಚಿಂತನೆ ಅದೆಲ್ಲ ಹೋಯ್ತು. ಕುಟುಂಬದ ರಾಜಕಾರಣವಾಗಿ ಕನ್ವರ್ಟ್ ಆಗುತ್ತೆ. ಅದಾಯಿತು. ಕಾಂಗ್ರೆಸ್ಸಿನ ಬಗ್ಗೆ ಇದ್ದ ಆರೋಪವನ್ನು ಭಾಳ ಸರಳವಾಗಿ ಇವರೆಲ್ಲ ಒಂದೇ ಪಕ್ಷದ ಮೇಲೆ ಆರೋಪ ಮಾಡದೇ ಇರೋಂಥ ಸ್ಥಿತಿ ತಂದವರೇ ಇವರೆಲ್ಲರೂ ಕೂಡ ಸೇರಿ. ಅದರಲ್ಲಿ ಏನು ಸಮಾಜವಾದಿ ಪಾರ್ಟಿ ಅದೇ ಮಾಡ್ತಿದ್ದಾರೆ, RJD ಅವರು ಅದೇ ಮಾಡ್ತಿದ್ದಾರೆ. ಎಷ್ಟು ಹೆಸರಲ್ಲಿ ಜನತಾದಳ ಇದೆಯೋ ಅಷ್ಟೂ ಕಡೆ ಎಲ್ಲ ನವೀನ್ ಪಟ್ನಾಯಕ್, ಬಿಜು ಪಟ್ನಾಯಕಿಂದ ಹಿಡಿದು ಮುಲಾಯಂ ಸಿಂಗ್ ಯಾದವಿಂದ ಹಿಡಿದು ಲಾಲು ಯಾದವಿಂದ ಹಿಡಿದು ದೇವಿಲಾಲ್ ಕುಟುಂಬದಿಂದ ಹಿಡಿದು ಚೌತಾಲ ಕುಟುಂಬದಿಂದ ಹಿಡಿದು ಎಲ್ಲ ಕಡೆ ಹೆಚ್ಚು ಕಮ್ಮಿ ಈ ರೀಜನಲ್ ಪಾರ್ಟೀಸು ಹೆಚ್ಚು ಕಮ್ಮಿ ಅದೇ ಥರಕ್ಕೆ ಬಂದವು. ಅಲ್ಲಿ DMKನೂ ಅದೇ ಮಾಡ್ತದೆ, ತೆಲುಗು ದೇಶಮೂ ಅದೇ ಮಾಡ್ತದೆ, ಮತ್ತೊಂದು ಕಡೆನೂ ಅದೇ ಮಾಡ್ತಾರೆ. ಎಕ್ಸೆಪ್ಷನ್ ಸದ್ಯಕ್ಕಿದ್ದರೆ ಮಮತಾ ಬ್ಯಾನರ್ಜಿ ಒಬ್ಬರು ಇರ್ಬೋದು, ಅಲ್ಲೂ ಅನ್ನೋ ಬರ್ತಾ ಇದೆ, ಅಭಿಷೇಕ್ ಬ್ಯಾನರ್ಜಿ ಅದು ಇದು ಅಂತ ಆ ಥರ ಇದೆ. ಹಾಗಾಗಿ ಇದು ಅದೊಂದು ಸಹಜವಾಗಿ ನಡೆಯುವಂಥ ಘಟನೆ ಏನೋ ಅನ್ನೋ ಥರಕ್ಕೆ ತಂದು ಇಟ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ತಪ್ಪೇನು ಅನ್ನೋ ಥರದಲ್ಲಿ ಮಾತಾಡುವಂಥ ಸ್ಥಿತಿ ಬಂದಿದೆ. ಹಾಗಾಗಿ ಇಡೀ ಒಂದು ವ್ಯವಸ್ಥೆ ಬಗ್ಗೆನೇ ನೀವು ಹೇಳಿದರೆ ಇದೆಲ್ಲ ನಿಮಗೆ ಸರಿ ಹೊಂತದ ಅಂದರೆ ಖಂಡಿತವಾಗಿಲ್ಲ.